ಸಮಸ್ತ ಸಿನಿ ಪ್ರೇಮಿಗಳಿಗೆ ನಮಸ್ತೆ. ನಾನು ಹರಿಪರಾಗ್. ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ವಾರ ನಾನು ನೋಡಿದ ಸಿನಿಮಾ ಬಿ ಗಣಪತಿ ನಿರ್ದೇಶನದ ಶಂಕರ್ ಶಾನಭೋಗ್ ನಾಯಕತ್ವದ ನಾದಬ್ರಹ್ಮ. ಸುಮ್ಮನೆ ತಮಾಷೆಗೆ ಹೇಳಿದೆ, ಬಟ್ ಆದರೆ ಇದು ಸಿನಿಮಾ ಅಲ್ಲದಿದ್ದರೂ ಒಂಥರ ನಾಟಕ ಅನ್ಬೋದು. ಅಂದರೆ ಸರ್ಕ್ಯಾಸ್ಟಿಕ್ ಭಾಷೆಯಲ್ಲಿ, ಇಲ್ಲಾಂದರೆ ನಮ್ಮ ಮಂಡ್ಯ ರಮೇಶ್ ಅಂತವರು ಅವರಿಗೆ ಸಿಟ್ಟು ಬರ್ತದೆ, ನಾಟಕ ಇದನ್ನೆಲ್ಲ ನಾಟಕ ಅಂತಂದರೆ ನಮ್ಮದು ನಾಟಕ ಅವಮಾನ ಮಾಡ್ತೀರೇನ್ರಿ ಅಂತ. ಅದು ಇನ್ನೊಂದು ದೊಡ್ಡ ವಿವಾದ ಆಗೋದು ಬೇಡ. ಬಟ್ ಆದರೆ ಒಂದು ತಮಾಷೆಗಳೆಲ್ಲ ಸೈಡಿಗಿಟ್ಟು ಸೂಕ್ಷ್ಮವಾಗಿ ಯೋಚನೆ ಮಾಡೋದಾದರೆ, ಪತ್ರಕರ್ತ ಬಿ ಗಣಪತಿಯವರು ತಮ್ಮ ಯೂಟ್ಯೂಬ್ ಚಾನಲಲ್ಲಿ ಶಂಕರ್ ಶಾನಭೋಗ್ ಅನ್ನೋ ಗಾಯಕರನ್ನು ಸಂದರ್ಶನ ಮಾಡಿದ್ದಾರೆ. ಅವರು ಅಲ್ಲಿ ಹಂಸಲೇಖ ಅವ್ರ ಬಗ್ಗೆ ತುಂಬ ಹಗುರವಾಗಿ, ಅಂದರೆ ಅವ್ರ ಬಗ್ಗೆ ಮಾತಾಡಬಾರದ ರೀತಿಯಲ್ಲಿ ಮಾತಾಡಿದ್ದಾರೆ. ಇದು ನನಗೆ ಸರಿ ಅಂತ ಅನ್ನಿಸ್ಲಿಲ್ಲ. ಸೊ ಅದ್ರ ಬಗ್ಗೆ ಸ್ವಲ್ಪ ಮಾತಾಡಬೇಕು ಅನ್ನಿಸ್ತು, ಬಂದೆ. ವಿಷಯ ಏನಂತ ನಾನು ಎಕ್ಸ್ಪ್ಲೈನ್ ಮಾಡೋದು ಬೇಡ, ಎಲ್ಲರಿಗೂ ಗೊತ್ತು. ಹಂಸಲೇಖ ಅವರೇನೋ ದುಡ್ಡು ಕೇಳಿದಾಗ ಇನ್ ದ ಸೆನ್ಸ್ ಏನೋ ಕೋಟಿ ಕೊಡಬೇಕಾ ನಿನಗೆ ಅಂತ ಕೇಳಿದ್ರಂತೆ. ಸರಿ, ಅದನ್ನು ಮಾತಾಡಿದರೆ ಅದು ಪಾಪ ಕಲಾವಿದರಾಗಿ ಅವ್ರು ಕೆಲಸ ಮಾಡಿದ್ರೆ ದುಡ್ಡು ಕೇಳ್ತಾರೆ, ಅದರಲ್ಲಿ ಯಾವ ತಪ್ಪು ಇಲ್ಲ, ಯಾರೂ ತಪ್ಪು ಅನ್ನೋಂಗಿಲ್ಲ. ಹಂಸಲೇಖ ಅವರು ಕೊಟ್ಟಿಲ್ಲ ಅಂದರೆ ಅದು ಹಂಸಲೇಖ ಅವ್ರದ್ದೇ ತಪ್ಪಾಗುತ್ತೆ. ಆದರೆ ಈ ನಾದಬ್ರಹ್ಮ ಅನ್ನೋ ಒಂದು ಪದ ಇಟ್ಕೊಂಡು ಈ ಇಬ್ಬರು ಒಂದು ಸ್ಟುಡಿಯೋದಲ್ಲಿ ಕೂತ್ಕೊಂಡು ಡಿಸಿಷನ್ ಕೊಡ್ತಾರೆ. ನಾದಬ್ರಹ್ಮ ಅನ್ನೋ ಏನೋ ಬಿರುದು ಅವ್ರಿಗೆ ಹೆಂಗೆ ಕೊಟ್ಟರು, ಮೋಸ್ಟ್ಲಿ ಇವ್ರ ಹತ್ರ ಕೇಳಿ ಒಂದು ಅಫಿಡವಿಟಿಗೆಲ್ಲ ಸೈನ್ ಹಾಕ್ಸ್ಕೊಂಡು ಇವ್ರ ಹತ್ರ ಪರ್ಮಿಷನ್ ತೊಗೊಂಡು ಕೊಡಬೇಕಿತ್ತು ಅನಿಸುತ್ತೆ. ಅದನ್ನು ಯಾರೂ ಮಾಡಿಲ್ಲ. ಅದು ಇವರಿಬ್ಬರ ಅಸಮಾಧಾನಕ್ಕೆ ಕಾರಣ ಆಗಿದೆ. ಮೊದಲು ಇದ್ರ ಬಗ್ಗೆ ಹಂಸಲೇಖ ಅವರು ರಿಯಾಕ್ಷನ್ ಏನು ಅನ್ನೋ ಕುತೂಹಲ ಎಲ್ಲರಿಗೂ ಇರುತ್ತೆ, ಅದ್ರ ಬಗ್ಗೆ ಮಾತಾಡ್ಬಿಡ್ತೀನಿ. ನಾನು ಕೇಳಿದೆ, ಸರ್ ಒಂದು ರಿಯಾಕ್ಷನ್ ಕೊಡಿ ಅಂತ, ಅಂದರೆ ಕ್ಯಾಮ್ರಾ ತೊಗೊಂಬರ್ತೀನಿ, ವಿಡಿಯೋ ನಮ್ಮ ಚಾನಲ್ಗೆ ಮಾತಾಡಿ ಅಂತ. ಸರ್ ಬೇಡ ಅಂದರು. ಬೇರೆ ಯಾರಿಗಾದರೂ ರಿಯಾಕ್ಷನ್ ಅಥವಾ ಬೈಟ್ಸ್ ಕೊಟ್ಟಿದ್ದಾರೋ ಇಲ್ಲೋ ಗೊತ್ತಿಲ್ಲ, ನನಗಂತೂ ಕೊಟ್ಟಿಲ್ಲ. ಆದರೆ ಅವ್ರು ಹೇಳಿದ್ದು ಒಂದು ಮಾತು, ಇಂಥವು ತುಂಬ ಇರ್ತವೆ, ಯಾರ್ಯಾರೋ ಮಾತಾಡ್ತಾರೆ, ಅಲ್ಲಿ ಕೂತ್ಕೊಂಡು ಮಾತಾಡೋರ ಯೋಗ್ಯತೆ ಏನು ಅಂತ ನನಗೆ ಗೊತ್ತು. ಅವ್ರ ಮಾತಿಗೆಲ್ಲ ನಾವು ಬೆಲೆ ಕೊಟ್ಟರೆ ಅವರಿಗೆ ಜಾಸ್ತಿ ಬೆಲೆ ಕೊಟ್ಟಂಗೆ ಆಗುತ್ತೆ. ಅವ್ರಿಗೆ ಇನ್ನೂ ಏನೋ ನಮ್ಮ ಬಗ್ಗೆ ಮಾತಾಡೋ ಥರ ನಾವೇ ಪರ್ಮಿಷನ್ ಕೊಟ್ಟಂಗೆ ಆಗುತ್ತೆ. ಬೇಡ, ನಾನು ಯಾರಿಂದನೂ ಏನೋ ವೈಯಕ್ತಿಕವಾಗಿ ನನಗೆ ಸರ್ಟಿಫಿಕೇಟ್ ಬೇಕಿಲ್ಲ. ನಾನು ಮಾಡಿದ್ದೀನಿ ಅಷ್ಟೊಂದು ಸಾವಿರಾರು ಹಾಡುಗಳು, ಅದನ್ನು ಜನ ಕೇಳಿದರೆ ಅವ್ರು ನನಗೆ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ, ಅದೇ ಸಾಕು ನನಗೆ ಅಂತ ಹೇಳಿದ್ದು ಹಂಸಲೇಖ ಅವರು. ಜೊತೆಗೆ ಅಲ್ಲಿ ಕುತ್ಕೊಂಡು ಮಾತಾಡೋರು ಬಗ್ಗೆ ಇಂಡಸ್ಟ್ರಿಯಲ್ಲಿ ಮತ್ತು ಪತ್ರಿಕಾ ರಂಗದಲ್ಲಿ ಏನು ಒಳ್ಳೆಯ ಹೆಸರಿದೆ ಅನ್ನೋದು ನನಗೆ ತುಂಬ ಜನ ಗೊತ್ತು. ಅವ್ರ ಮಾತು ಯಾರೂ ಬೆಲೆ ಕೊಡಲ್ಲ. ಸೊ ಇದನ್ನು ನಾವೇ ಬೆಳೆಸಿ ತಪ್ಪು ಮಾಡೋದು ಬೇಡ ಅನ್ನೋದು ಅವರ ಅನಿಸಿಕೆ. ಅದನ್ನು ನಾವು ಗೌರವಿಸಲೇಬೇಕು. ಸೊ ಅದನ್ನು ಗೌರವಿಸ್ತಾ, ಆದರೆ ನನಗೇನಿಸ್ತು ಅದ್ರ ಬಗ್ಗೆ ಒಂದು ಸ್ವಲ್ಪ ಮಾತಾಡ್ತೀನಿ. ಮೊದಲನೇದು ಸಂಭಾವನೆ ವಿಷಯ. ಶಂಕರ್ ಶಾನಭೋಗ್ ಅವರು ಯಾವುದೋ ಟ್ರ್ಯಾಕ್ ಸಿಂಗರ್ದು ಯಾವುದಕ್ಕೋ ಹಂಸಲೇಖ ಅವ್ರಿಗೆ ಹಾಡಿದ್ರಂತೆ, ಅದರದ್ದೇನೋ ಸಂಭಾವನೆ ಬಂದಿರಲಿಲ್ಲಂತೆ. ಅದಕ್ಕೆ ಹೋಗಿ ಕೇಳಿದ್ದಕ್ಕೆ 2-3 ಸಲ ಕೇಳಿದ್ದಕ್ಕೆ ಏನೋ ನಿಮಗೇನು ಕೋಟಿ ಕೊಡಬೇಕಾ ಅಂತ ಕೇಳಿದ್ರಂತೆ. ಅದು ಡೆಫಿನೆಟ್ಲಿ ಹೌದು, ಇವರು ಕೋಟಿಗಟ್ಟಲೆ ಬೆಲೆ ಬಾಳುವಂಥ ಗಾಯಕ ಅಂತೂ ಖಂಡಿತ ಅಲ್ಲ, ಅದು ಎಲ್ಲರಿಗೂ ಗೊತ್ತು. ಶಂಕರ್ ಶಾನಭೋಗ್ ಅವ್ರಿಗೆ ಗೊತ್ತಿಲ್ಲದಿದ್ದರೆ ಗೊತ್ತು ಮಾಡ್ಕೊಳೋದು ಒಳ್ಳೆಯದು. ಅವರು ಹೋಗಿ ಕೇಳಿದಾಗ ಹೌದು ದೊಡ್ಡವರು ಉಡಾಫೆಯಲ್ಲಿ ಏನೋ ಮಾತಾಡಿರ್ಬೋದು. ನಿಮಗೆ ಕೆಲಸ ಮಾಡಿದ್ದಕ್ಕೆ ದುಡ್ಡು ಬಂದಿಲ್ಲ ಅಂದರೆ ನೀವು ಯಾರಿಗೋಸ್ಕರ ಕೆಲಸ ಮಾಡಿರ್ತೀರ ಅವ್ರ ಹತ್ರ ಹೋಗಿ ಕೇಳಬೇಕು. 3 ಸಲ ಕೇಳಬೇಕು, 4 ಸಲ ಕೇಳಬೇಕು. ಕೊಡಲಿಲ್ಲ ಅಂದರೆ ಅವ್ರ ಜೊತೆ ಮತ್ತೆ ಕೆಲಸ ಮಾಡಬೇಕಾ, ಬಿಡಬೇಕಾ, ಅಥವಾ ಅವ್ರ ಮೇಲೆ ಕಂಪ್ಲೇಂಟ್ ಮಾಡಬೇಕಾ ಅನ್ನೋದು ಆವಾಗ ನೀವು ಮಾಡಬೇಕಾಗಿದ್ದ ಕೆಲಸ ಶಂಕರ್ ಶಾನಭೋಗ್ ಅವರೇ. ಇವಾಗ ಇಲ್ಲೆಲ್ಲ ಯೂಟ್ಯೂಬ್ ಚಾನಲ್ ಅಲ್ಲ. ಇದು ಹೆಂಗಾಗ್ಬಿಡುತ್ತೆ ಅಂದರೆ, ತಮ್ಮ ಲಾಭಕ್ಕೋಸ್ಕರ ಯಾರ ಜೊತೆಗೋ ಅಫೇರ್ ಇಟ್ಕೊಂಡು 3 ವರ್ಷ ಆದಮೇಲೆ ನನ್ನ ರೇಪ್ ಮಾಡಿದ್ರು 3 ವರ್ಷ ಹಿಂದೆ ಅಂತೇಳಿ ಇವಾಗ ಬಂದು ಕೇಸ್ ಕೊಡ್ತಾರಲ್ಲ, ಯಾಕಂದರೆ ಅವ್ರ ಹತ್ರ ಕೆಲಸ ಆಗಲಿಲ್ಲ ಅಂತ. ಆ ಥರ ಎಲ್ಲ ಆಗ್ಬಿಡುತ್ತೆ, ತುಂಬ ಅಸಹ್ಯ ಆಗುತ್ತೆ. ನೀವು ಮೊದಲೇ ಗಾನಗಾರುಡಿಗ ಶಂಕರ್ ಶಾನಭೋಗ್ ಅವರು, ನೀವು ಹೀಗೆಲ್ಲ ಮಾತಾಡಬಾರ್ದು. ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನಾನೊಬ್ಬ ಬರಹಗಾರ, ಪತ್ರಿಕಾ ರಂಗದಲ್ಲೂ ಬರೆದಿದ್ದೀನಿ, ಕೆಲವು ಸಿನಿಮಾಗಳಿಗೂ ಬರೆದಿದ್ದೀನಿ. ಕೆಲವು ಕಡೆ ನನಗೂ ದುಡ್ಡು ಬಂದಿಲ್ಲ. ಹಂಗಂತ ಟಿ ವಿ ಚಾನಲಲ್ಲಿ ಅಥವಾ ಯೂಟ್ಯೂಬ್ ಚಾನಲಲ್ಲಿ ಕೂತ್ಕೊಂಡು ನನಗೆ ಅವ್ರು ದುಡ್ಡು ಕೊಡಲಿಲ್ಲ, ಇವ್ರು ದುಡ್ಡು ಕೊಡಲಿಲ್ಲ ಹಿಂಗಂದ್ರೆ ಇಲ್ಲ. ನಾನು ಡಿಸೈಡ್ ಮಾಡಿದೆ, ದುಡ್ಡು ಕೊಟ್ಟರೆ ಕೆಲಸ ಮಾಡ್ತೀನಿ, ಇಲ್ಲ ಮಾಡಲ್ಲ ಅಂತ. ಅಷ್ಟೇ, ಅಲ್ಲಿಗೆ ಮುಗೀತು, ಪ್ರಾಬ್ಲಮ್ ಸಾಲ್ವ್. ಇದನ್ನೇ ನೀವು ಮಾಡ್ಬೋದಿತ್ತಲ್ಲ. ಅಲ್ಲದೆ ನೀವು ಯಾರ ಬಗ್ಗೆ ಮಾತಾಡುವಾಗ ಏನು ಮಾತಾಡ್ತೀರ ಅನ್ನೋದು ತುಂಬ ಮುಖ್ಯ ಆಗುತ್ತೆ. ದಾರಿಯಲ್ಲಿ ಹೋಗೋ ದಾಸಯ್ಯನ ಬಗ್ಗೆ 1000 ಮಾತಾಡ್ಬೋದು, ಆದರೆ ಹಂಸಲೇಖ ಅವ್ರ ಬಗ್ಗೆ ಹಗುರವಾಗಿ ಮಾತಾಡೋದು ಆ ಅರ್ಹತೆಯೂ ನಿಮಗಿಲ್ಲ, ಅದು ನಿಮ್ಗೆ ಶೋಭೆನೂ ಅಲ್ಲ. ಇನ್ನು ನಾದಬ್ರಹ್ಮ ಹಂಸಲೇಖ ಅವರು, ನನ್ನ ಬೇಕಂತಲೇ ಪ್ರತಿ ಸಲನೂ ನಾದಬ್ರಹ್ಮ ಅಂತಲೇ ಅವ್ರನ್ನ ಸಂಬೋಧಿಸ್ತೀನಿ. ನಾದಬ್ರಹ್ಮ ಹಂಸಲೇಖ ಅವರು ಈಗ ಸಿನಿಮಾ ರಂಗದಲ್ಲಿ ಸಕ್ರಿಯವಾಗಿಲ್ಲ, ಅಂದರೆ ಆ್ಯಸ್ ಎ ಮ್ಯೂಸಿಕ್ ಡೈರೆಕ್ಟ್ರು. ಆಮೇಲೆ ಅದು ಅವರು ಸಿನಿಮಾಗಳನ್ನ ಮಾಡೋದು ನಿಲ್ಲಿಸಿ ಬಹಳ ದಿನಗಳೇ ಆಯಿತು, ವರ್ಷಗಳೇ ಆಯಿತು. ಅದು ಅವರ ಸ್ವಂತ ನಿರ್ಧಾರ. ಮಾರ್ಕೆಟ್ ಇಲ್ಲ ಅಂಥೇಳಿ ಕೆಲಸ ಬಿಟ್ಟವರಲ್ಲ ಹಂಸಲೇಖ.
ತಾವೇ ಸಾಕಾಗಿ ಒಬ್ಬ ಮನುಷ್ಯ ಎಷ್ಟು ಮಾಡ್ಬೋದು ಸಾಧನೆ ಅಷ್ಟು ಮಾಡಿದ್ದೀನಿ ನನಗೆ ಇದರ ಅವಶ್ಯಕತೆ ಇಲ್ಲ ಅಂತ ಕಾನ್ಷಿಯಸ್ ಆಗಿ ಡಿಸೈಡ್ ಮಾಡಿ ದೂರ ಉಳಿಯೋಷ್ಟು ಪ್ರಬುದ್ಧತೆ ಇರುವಂಥ ಒಬ್ಬ ಪ್ರತಿಭಾವಂತ ಮನುಷ್ಯ. ಅವರೇ ಬರೆದಿರೋ ಸಿನಿಮಾ ಹಾಡುಗಳ ಸಾಲಲ್ಲಿ ಹೇಳೋದಾದರೆ, ಬಂಗಾರ ಸಿಂಗಾರ ಸಾಕಾಗಿ ಹೋಯಿತು, ಅರಮನೆ ಆನಂದ ಬೇಸತ್ತು ಹೋಯಿತು ಅಂಥೇಳಿ ಸಿನಿಮಾದ ಕಮರ್ಷಿಯಲ್ ಇದೆಲ್ಲ ಬಿಟ್ಬಿಟ್ಟು ಒಂದು ದೇಸಿ ಸ್ಕೂಲು, ತಮ್ಮದೇ ಆದ ಒಂದು ತಂಡ, ಜಾನಪದ ಗೀತೆಗಳು, ದೇಸಿ ಸಂಗೀತ ಇಂಥದ್ರ ಬಗ್ಗೆ ಗಮನ ಹರಿಸ್ಕೊಂಡು ಕೂತಿದ್ದಾರೆ. ಅದೇ ಮೊದಲೇ ಹೇಳ್ದಂಗೆ ಇಲ್ಲಿ ಸಿಕ್ಕುವ ಪಾಠ ಶಾಲೆಯಲ್ಲಿ ಹಾಕಿಲ್ಲ ಅಂಥೇಳಿ ತಮಗೆ ಬೇಕಾದಂಥ ಒಂದು ದೇಸಿ ಶಾಲೆನೂ ಓಪನ್ ಮಾಡಿದ್ದಾರೆ. ಹೀಗೆ ತಮ್ಮ ರಿಟೈರ್ಮೆಂಟ್ ಲೈಫ್ನ ತುಂಬ ತಮಗೆ ಹೆಂಗೆ ಬೇಕೋ ಹಾಗೆ ನೆಮ್ಮದಿಯಾಗಿ ಯಾರಿಗೂ ತೊಂದರೆ ಕೊಡದೆ ನಡೆಸ್ತಾ ಇರೋ ಒಬ್ಬ ದೊಡ್ಡ ಸಾಧಕ. ಅಂಥವ್ರ ಬಗ್ಗೆ ಹಗುರವಾಗಿ ಶಾನುಭೋಗ್ ಅವರು ಮಾತಾಡಿದ್ದು ಖಂಡಿತ ತಪ್ಪು. ನಾನು ಇದು ಖಂಡಿತ ತಪ್ಪು ಅಂತ ಹೇಳಿದ್ದಕ್ಕೆ ಇದನ್ನು ಹೇಳೋಕ್ಕೆ ನಿನಗೇನು ಅರ್ಹತೆ ಇದೆ ಅಂತ ಕೇಳ್ಬೋದು. ಆದರೆ ಇದು ನನ್ನೊಬ್ಬನ ಪರ್ಸನಲ್ ಅನಿಸಿಕೆ ಥರ ಆಗಿದ್ದಿದ್ರೆ ನಾನು ಇದನ್ನು ಮಾತಾಡ್ತಿರಲಿಲ್ಲ, ಅಥವಾ ಇದನ್ನು ಹೇಳೋ ಟೋನೇ ಬೇರೆ ಥರ ಇರ್ತಿತ್ತು. ಇವತ್ತು ಕರ್ನಾಟಕದಲ್ಲಿ ಕೋಟ್ಯಾಂತರ ಜನನ ಕೇಳಿ ಇದೇ ಅಭಿಪ್ರಾಯ ಹೇಳದೇ ಇದ್ದರೆ ಕೇಳಿ. ಯಾಕಂದರೆ ಹಂಸಲೇಖ ಜನರ ಮೂಲಕ ಗೆದ್ದವರು. ಏನೋ ತಾವೇನೋ ಓದಿ ಒಂದು ಕೆಲಸ ಮಾಡಿ ಅದರಲ್ಲಿ ದುಡ್ಡು ಮಾಡಿ ಅದರಲ್ಲಿ ಹೆಸರು ಮಾಡಿ ಅಥವಾ ಯಾವುದೋ ಬಿಸ್ನೆಸ್ ಮಾಡಿ ಅಲ್ಲ, ಡೈರೆಕ್ಟಾಗಿ ಅವರಿಗೆ ಜನರ ಜೊತೆ ಇಂಟ್ರ್ಯಾಕ್ಷನ್ ಇತ್ತು. ನಮ್ಮವ ಅಂತ ಜನಗಳಿಗೆ ಅನಿಸುವಂಥ ಸಾಹಿತ್ಯ ಬರೆದರು. ನೂರಾರು ಸಿನಿಮಾಗಳಿಗೆ ಸಂಗೀತ ಕೊಟ್ಟಿದ್ದಾರೆ, ಸಾವಿರಾರು ಹಾಡುಗಳಿದೆ, ಹಾಡುಗಳಿಗೆ ಕಂಪೋಸ್ ಮಾಡಿದ್ದಾರೆ, ಸಾಹಿತ್ಯ ಬರೆದಿದ್ದಾರೆ. ಬಹುಶಃ ನಿಮಗೆ ನನ್ನ ಜ್ಞಾನದ ಮಟ್ಟದ ಪ್ರಕಾರ ಇಡೀ ಪ್ರಪಂಚದಲ್ಲೇ ಅವರಷ್ಟು ಸಿನಿಮಾ ಹಾಡುಗಳಿಗೆ ಕಂಪೋಸು ಮಾಡಿ ಹಾಡು ಬರೆದವರು ಇನ್ಯಾರೂ ಇಲ್ಲ ಅನಿಸುತ್ತೆ. ಯಾರು ಗೊತ್ತಿದ್ದರೆ ನಿಮಗೆ ಹೇಳಿ, ನಾನು ತಪ್ಪಿದರೆ ತಿಳ್ಕೊತೀನಿ. ಇಂಥ ಒಬ್ಬ ಸಾಧಕರು ಇವತ್ತು ಅವ್ರ ಪಾಡಿಗೆ ಅವ್ರು ನೆಮ್ಮದಿಯಾಗಿದ್ದಾರೆ, ಅವ್ರ ಕೆಲಸ ಅವ್ರು ಮಾಡ್ಕೋತಾ ಇದ್ದಾರೆ. ಇದನ್ನು ಇವಾಗ ಮಾತಾಡೋ ಅಗತ್ಯ ಏನಿದೆ ಅನ್ನೋ ಒಂದು ಪ್ರಶ್ನೆ ಖಂಡಿತ ಎಲ್ಲರಿಗೂ ಬರುತ್ತೆ. ಬಟ್ ಅದಕ್ಕೆ ಉತ್ತರ ಬರುತ್ತಲ್ಲ, ಅದು ತುಂಬ ಡೇಂಜರಸ್ ಮತ್ತು ನಮ್ಮ ಸಮಾಜಕ್ಕೆ ತುಂಬ ಅಸಹ್ಯ ಅನಿಸುವಂಥ ಒಂದು ವಿಷಯ. ಯಾಕಂದರೆ ಅದು ತುಂಬ ಜನ ಹೇಳುವಂತೆ ಜಾತಿಗೆ ಸಂಬಂಧಪಟ್ಟಿದ್ದ ವಿಷಯ. ಇದು ಬೇಕಾ ನಮಗೆ? ನಾವು ಯಾವ ಸಮಾಜದಲ್ಲಿ ಬದುಕ್ತಾ ಇದ್ದೀವಿ? ಇವತ್ತಿಗೂ ಅದು ಹಂಗಂದ್ರೂ ಕೆಲವರು ಬೈತಾರೆ. ಇವತ್ತಿಗೂ ಅಂತ ಏನಂತೀರಿ, ಇನ್ನೂ ಇದೆ ಕಣ್ರಿ, ಅದಕ್ಕೆ ಮಾತಾಡ್ತೀವಿ ಅಂತಾರೆ. ಹಂಸಲೇಖ ಅವರು ಕೆಳಜಾತಿಯವರು ಅನ್ನೋ ಕಾರಣಕ್ಕೆ ಅವ್ರ ಬಗ್ಗೆ ಈ ಮಾತುಕತೆಗಳೆಲ್ಲ ಬರ್ತಿವೆ. ಈ ಥರ ಅವ್ರನ್ನ ತುಳಿಯೋಕ್ಕೆ ಅಥವಾ ತುಳಿಯೋಕ್ಕೆ ಯಾರೂ ಆಗಲ್ಲ. ಆಯಪ್ಪ ಬೆಟ್ಟ ಅಲ್ಲ ಪರ್ವತ. ಬಟ್ ಅವ್ರಿಗೆ ಹೆಸರಿಗೆ ಮಸಿ ಬಳಿಯೋ ಒಂದು ವಿಫಲ ಯತ್ನ ನಡೀತಾನೇ ಇದ್ದಾವೆ. ಇದು ತುಂಬ ಅಸಹ್ಯಕರ ಬೆಳವಣಿಗೆ. ಮತ್ತು ಇದರಲ್ಲಿ ಸಿನಿಮಾ ರಂಗದವರೇ ಮತ್ತು ಪತ್ರಿಕಾ ರಂಗದವರು ತಮ್ಮ ಕಾಂಟ್ರಿಬ್ಯೂಷನ್ ಎಲ್ಲ ಕೊಡ್ತಾ ಇರೋದು ಇನ್ನೂ ಅಸಹ್ಯ. ಇನ್ನು ಹಂಸಲೇಖ ಅವರಿಗೆ ನಾದಬ್ರಹ್ಮ ಅಂದರೆ ಶಂಕರ್ ಶಾನುಭೋಗಗೆ ಯಾಕೆ ಉರಿ? ಇದೊಂದು ಪ್ರಶ್ನೆ ಎಲ್ಲರಿಗೂ ಸಹಜ. ಅಂದರೆ ನಾವು ಜಾತಿಗೀತಿನೆಲ್ಲ ಬದಿಗಿಟ್ಟು ಬರೀ ಸಿನಿಮಾ ರಂಗದ ಬಗ್ಗೆ ಮಾತ್ರ ಮಾತಾಡೋ ಥರ ಆದರೆ ಈ ಮನುಷ್ಯ ಮಾಡಿರೋ ಸಾಧನೆ ಏನು? ಹೋಗಲಿ, ನಾದ ಬ್ರಹ್ಮ ಅಂದರೆ ಅವರೇ ಇಷ್ಟುದ್ದ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಇಲ್ಲಿ ನಾದವನ್ನು ಸೃಷ್ಟಿಸಿದವನು. ಹೌದಪ್ಪ, ಅವರು ಸೃಷ್ಟಿ ಮಾಡ್ತಾರೆ, ಅದಕ್ಕೆ ಅವ್ರನ್ನ ನಾದ ಬ್ರಹ್ಮ. ಅಷ್ಟು ಚೆನ್ನಾಗಿ ಸೃಷ್ಟಿ ಮಾಡಿದ್ದಾರೆ, ಅದಕ್ಕೆ ನಾದ ಬ್ರಹ್ಮ. ಇವು ನಾದ ಬ್ರಹ್ಮ ಅಂದರೆ ಬ್ರಹ್ಮ ಅಂದರೆ ಮೂಲ ನಾದವನ್ನು ಸೃಷ್ಟಿಸಿದನು ಮಾತ್ರ ಆಗುತ್ತೆ, ಅದು ವಿಠಲ ಮಾತ್ರ ಅಂತ ಹೇಳಿದರು. ನನಗೆ ಒಂದು ಸಲ ಕನ್ಫ್ಯೂಸ್ ಆಯಿತು, ಯಾವ ವಿಠಲನಪ್ಪ ಅಂತ. ಯಾಕಂದರೆ ನಮ್ಮ ಸಂಗೀತ ನಿರ್ದೇಶಕರು ವಿ ಮನೋಹರ್ ಇದ್ದಾರಲ್ಲ, ಅವರ ಪೂರ್ತಿ ಹೆಸರು ಮನೋಹರ್ ವಿಠಲ್ ಅಂತ. ಅವ್ರಿಗೇನಾದ್ರು ಹೇಳ್ತಾ ಇದ್ದಾರಾ ಅಂತ ಈ ತೀರಾ ವಿ ಮನೋಹರು ಅವರ ಹೆಸರನ್ನು ಇಲ್ಲಿ ತೊಗೊಂಬಂದಿದ್ದಕ್ಕೆ ಕ್ಷಮೆ ಇರಲಿ. ಯಾಕಂದರೆ ಅವರು ನಾನು ಪರ್ಸನಲ್ಲಾಗಿ ಗೊತ್ತು, ನಾನು ಕಂಡ ಅತಿ ಸಜ್ಜನ, ಸಾತ್ವಿಕ ಮತ್ತು ಅಮಾಯಕ, ಪ್ರಾಮಾಣಿಕ ಮನುಷ್ಯ. ಸೊ ಅಟ್ಲೀಸ್ಟ್ ನನಗೆ ಅವ್ರ ಬಗ್ಗೆ ಏನಾದರೂ ಶಾನುಭೋಗ್ ಅವರು ಒಳ್ಳೆ ಮಾತಾಡಿದ್ರಲ್ಲ, ಅದೇ ಖುಷಿ ವಿಷಯ ಆ ವಿಡಿಯೋದಲ್ಲಿ. ನನಗೆ ಆಗಲೇ ಹೇಳ್ದಂಗೆ ವಿಷಯಕ್ಕೆ ಬರೋದಾದರೆ, ವಿಠಲ್ ಅಂದ ತಕ್ಷಣ ಮನೋಹರ್ ವಿಠಲ್ ಅಲ್ಲ ತಾನೆ ಅಂತ ಅನಿಸ್ತು. ಯಾಕಂದರೆ ಇವರು ಸೀದಾ ಪುರಾಣಕ್ಕೆ ಹೋಗ್ಬಿಡ್ತಾರೆ. ನಾವ್ಯಾರು ಇರಲಿಲ್ವಲ್ಲ ಆವಾಗ, ಬಾಯಿ ಬಂದಿದ್ದೆಲ್ಲ ಹೇಳ್ಬೋದು. ಅದೇ ನೆನ್ನೆ ಮೊನ್ನೆದು ಹೇಳು ಅಂದರೆ ನೆನ್ನೆ ಮೊನ್ನೆದನ್ನೇ ಇಷ್ಟು ಚೆನ್ನಾಗಿ ರಸವತ್ತಾಗಿ ಸುಳ್ಳು ಹೇಳಿ ಅಥವಾ ಅದಕ್ಕೆ ಏನೋ ಬಣ್ಣ ಕಟ್ಟಿ ಇಲ್ಲದೇ ಇರೋದೆಲ್ಲ ಹೇಳಿ ಒಬ್ಬರ ಹೆಸರು ಕೆಡ್ಸೋಕ್ಕೆ ಟ್ರೈ ಮಾಡೋರು ಇವರು. ಪುರಾಣದ ವಿಷಯ ಬಂದರೆ ಬಾಯಿ ಬಂದಿದ್ದೆಲ್ಲ ಹೇಳ್ಬೋದಲ್ಲ, ಯಾರು ಹೇಳೋರಿಲ್ಲ ಕೇಳೋರಿಲ್ಲ. ಇವ್ರು ಹೇಳ್ತಾರೆ ನಾದ ಬ್ರಹ್ಮ ಅನ್ನಬಾರದು ಅಂತ. ಯಾಕೆ ಅಂದರೆ ನಾವು ಹೇಳ್ತೀವಿ, ಹೌದು ಅವರು ಅಷ್ಟು ಸಿನಿಮಾಗಳಿಗೆ ಸಂಗೀತ ಕೊಟ್ಟಿದ್ದಾರೆ, ಅಷ್ಟು ಹಾಡುಗಳು ಬರೆದಿದ್ದಾರೆ, ಸೊ ಅವ್ರನ್ನ ನಾದ ಬ್ರಹ್ಮ ಅನ್ನೋದು ಸರಿ. ಇದು ನಮ್ಮ ಅನಿಸಿಕೆ. ಯಾಕೆ ಅಂದರೆ ಅವರು ಯಾರೂ ಸೃಷ್ಟಿ ಮಾಡಿದ್ದನ್ನು ಇಟ್ಕೊಂಡೇ ಜೀವನ ಮಾಡ್ತಿಲ್ಲ. ಪ್ರತಿ ಸಿನಿಮಾದಲ್ಲೂ ಪ್ರತಿ ಹಾಡಿನಲ್ಲೂ ಹೊಸ ಹೊಸ ನಾದ
ಸೃಷ್ಟಿ ಮಾಡಿದ್ದಾರೆ. ಸೊ ಅವರು ಅಷ್ಟೊಂದು ಸಿನಿಮಾಗಳಿಗೆ ಮಾಡಿರೋದ್ರಿಂದ ಮತ್ತು ಅವು ಅಷ್ಟು ಜನಪ್ರಿಯ ಆಗಿರೋದ್ರಿಂದ ಅದನ್ನು ಅವರನ್ನು ನಾದಬ್ರಹ್ಮ ಅಂತೀವಿ. ಇನ್ನು ನಿಮಗೆ ಬರೀ ಹಂಸಲೇಖ ಅವರು ಅಷ್ಟೇ ಅಲ್ಲ, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಕಂಡ್ರೂ ಹೊಟ್ಟೆವ್ರಿ, ಅವ್ರನ್ನ ಶ್ರುತಿ ಬ್ರಹ್ಮ ಅಂದರೂ ಅದಕ್ಕೂ ಹೊಟ್ಟೆವ್ರಿ. ನಿಮಗೆ ಯಾರ ಮೇಲೆ ಹೊಟ್ಟೆವ್ರಿ ಇಲ್ಲ ಹೇಳಿ? ನೀವು ಒಂದು ಕಡೆಯಿಂದ ಎಲ್ಲರನ್ನೂ ಆಡ್ಕೋತೀರ, ಬದುಕಿರೋರ್ನು ಸತ್ತಿರೋರ್ನು ಯಾರೂ ಬಿಡಲ್ಲ. ಈ ಸತ್ತಿರೋರ್ದು ಒಂಥರ ಇದು ಪುರಾಣ ಕಥೆ ಥರ, ಅವರು ಬದುಕಿಲ್ವಲ್ಲ, ಬಂದು ಏನೂ ಹೇಳೋಕ್ಕಾಗಲ್ಲ. ಸೊ ಹಂಗಾಗಿ ಜಿ ವಿ ಅತ್ರಿ ಅವ್ರ ಬಗ್ಗೆನೂ ಹೇಳ್ತೀರಿ. ನಿಮಗೆ ನೀವು ಅವ್ರೇನೋ ಸ್ಟೇಜ್ ಮೇಲೆ ಹಾಡಿಸಿದ್ರಂತೆ, ಒಂದಷ್ಟು ಜನನ ಇವರಿಗೆ ಹಾಡಿಸ್ತೀನಿ ಅಂತ ಹೇಳಿದ್ರಂತೆ, ಅಪ್ಪನ ಕರೀಲಿಲ್ಲ ಅಂತ. ನಿಮಗಿಂತ ಒಳ್ಳೆ ಸಿಂಗರ್ ಇದ್ದಿರ್ಬೋದು ಅಲ್ಲಿ, ಅಥವಾ ಆ ಮೂಮೆಂಟ್ಗೆ ನಿಮ್ಮ ಹತ್ರ ಹಾಡಿಸ್ಬಾರ್ದು ಅಂತ ಡಿಸೈಡ್ ಮಾಡಿರ್ಬೋದು ಅವರು. ಅದು ಅವರ ನಿರ್ಧಾರ. ಅವ್ರನ್ನ ಯಾಕೆ ಹಂಗಿಸ್ತೀರಿ? ಹಂಗಿಸೋದಿದ್ರೆ ಅಥವಾ ಪ್ರಶ್ನೆ ಮಾಡೋದಿದ್ರೆ ಅವತ್ತೇ ಕೇಳಬೇಕಿತ್ತು, ಅವತ್ತೇ ಮುಗಿಸ್ಕೋಬೇಕಿತ್ತು. ಇವತ್ತು ಬಂದು ಜಿ ವಿ ಅತ್ರಿ ಅವರು ಇಲ್ಲದೇ ಇರುವಾಗ ಯಾಕೆ ಮಾತಾಡಬೇಕು? ಇನ್ನು ಮನೋರಂಜನ್ ಪ್ರಭಾಕರ್ ಅವ್ರ ಬಗ್ಗೆನೂ ಏನು ಹಂಗೆ ಮಾಡಿದ್ರು, ಹಿಂಗೆ ಮಾಡಿದ್ರು, ಅವಮಾನ ಮಾಡಿದ್ರು, ಕಾಲಲ್ಲಿ ಹೊಡೆದ್ರು. ಆಯ್ತಪ್ಪ, ನಿಮಗೆ ಅವ್ರ ಕಾಲಲ್ಲಿ ಹೊಡೆದ್ರೆ ನಿಮಗೆ ಅಟ್ಲೀಸ್ಟ್ ಬಾಯಿ ಇತ್ತು ತಾನೇ ಅವತ್ತು ಮಾತಾಡ್ಬೋದಿತ್ತಾನೆ. ಅವತ್ತಿಲ್ಲದ ಬಾಯಿ ಇವತ್ತು ಹೆಂಗೆ ಬಂತು ನಿಮಗೆ? ಇವತ್ತು ಹಂಸಲೇಖ ಜಿ ವಿ ಅತ್ರಿ ಮನೋರಂಜನ್ ಪ್ರಭಾಕರ್ ಅವ್ರನ್ನ ಮಾತಾಡಿಸಿದ್ರೆ, ಅವ್ರ ಬಗ್ಗೆ ಬಾಯಿ ಬಂದಂಗೆ ಮಾತಾಡಿದ್ರೆ ಕೇಳೋಕ್ಕೆ ತುಂಬ ಜನ ಇಲ್ಲದೇ ಇರ್ಬೋದು. ಬಟ್ ಆದರೆ ಹಂಸಲೇಖ ಅವ್ರ ಬಗ್ಗೆ ಕೆಟ್ಟ ಮಾತಾಡಿದ್ರೆ ಕೇಳೋಕ್ಕೆ ಪ್ರತಿಯೊಬ್ಬ ಕನ್ನಡಿಗನೂ ಇದ್ದಾನೆ. ಜ್ಞಾಪಕದಲ್ಲಿರಲಿ ಶಂಕರ್ ಶಾನ್ಭೋಗ್ರೆ. ಸರಿ, ಶಂಕರ್ ಶಾನ್ಭೋಗ್ರೇನೋ ಮಾತಾಡ್ತಾರೆ, ಆದರೆ ಅದನ್ನು ಕೇಳಿಸ್ಕೊಂಡು ಮತ್ತು ಅವ್ರಿಗೆ ಕುಮ್ಮಕ್ಕೆ ಕೊಡೋ ನಮ್ಮ ಗಣಪತಿ ಅವ್ರದ್ದು ಎಂಥ ಕೆಲಸ ಅನ್ನೋ ಪ್ರಶ್ನೆನೂ ಇಲ್ಲಿ ಬರುತ್ತೆ. ಯಾಕಂದರೆ ಇಲ್ಲಿ ಶಾನ್ಭೋಗರು ಯಾರು? ಇವರೇ ಕೊಟ್ಟಿರೋ ಏನೋ ತಮ್ನೇಲ್, ವಿಡಿಯೋದಲ್ಲಿ ಕೊಟ್ಟಿರೋ ತಮ್ನೇಲ್ ಪ್ರಕಾರ ಗಾನಗಾರುಡಿಗ ಅಂತ. ಒಂದು ಯೋಚನೆ ಮಾಡಿ, ಈ ಅಪ್ಪ ಹಂಸಲೇಖ ಅವ್ರಿಗೆ ನಾದಬ್ರಹ್ಮ ಅಂದರೆ ಅವ್ರನ್ನ ಅನ್ನಬಾರ್ದು ಅಂತಾರೆ. ಆಮೇಲೆ ಹಂಸಲೇಖ ಅವ್ರಿಗೆ ಏನೋ ಸಂಯಮ ಇರಬೇಕಿತ್ತು, ಅದು ಗೊತ್ತಿರಬೇಕಿತ್ತು, ನನಗೆ ಇಂಥ ಬಿರುದೆಲ್ಲ ಕೊಡಬೇಡ್ರಪ್ಪ ಅಂತ ಹೇಳಬೇಕಿತ್ತಂತೆ. ಅಷ್ಟೆಲ್ಲ ಸಾಧನೆ ಮಾಡಿನೂ ಆ ಅಪ್ಪನಿಗೆ ಕೊಡಬಾರ್ದಂತೆ. ಈ ಮನುಷ್ಯ ಮಾತ್ರ ಏನು ಸಾಧನೆ ಮಾಡಿದ್ದಾನೆ ಅಂತೇಳಿ ಗಾನಗಾರುಡಿಗ ಅಂತ ಹಾಕ್ಕೊಂಡಿದ್ದಾರೆ. ಅವಾಗ ಇವರಿಗೆ ಬಾಯಿರಲಿಲ್ವಂತ ಗಣಪತಿಯವರೇ, ನನಗೆ ಹಿಂಗೆಲ್ಲ ಗಾನಗಾರುಡಿಗ ಅಂತೆಲ್ಲ ಹಾಕ್ಬಿಡಿ, ನನಗೆ ಅಷ್ಟು ಯೋಗ್ಯತೆ ಇಲ್ಲ ಹೇಳ್ಬೋದಿತ್ತಲ್ಲ. ನೀವು ಏನು ಮಾಡಿದ್ದೀರಾ? ಮಾತೆತ್ತಿದರೆ ಸಾತ್ವಿಕ ಚಿತ್ರರಂಗದಲ್ಲಿ ಸಾತ್ವಿಕತೆಯೇ ಇಲ್ಲ ಅಂತ ಇಡೀ ಚಿತ್ರರಂಗ ಬೈತಿರಲ್ಲ. ನಿಮ್ಮ ಹಿಂದಿನ ವಿಡಿಯೋಗಳು ನೋಡಿದ್ದೀನಿ ನಾನು. ಸಾತ್ವಿಕತೆ ಇಲ್ಲದ ಕಡೆ ನಾನು ಹಾಡೋದಿಲ್ಲ ಸರ್. ನಿಮ್ಮನ್ನೇನು ಯಾರು ಕ್ಯೂ ನಿಂತ್ಕೊಂಡು ಬನ್ನಿ ನಮ್ಮ ಸಿನಿಮಾಗೆ ಆಡಿ ಅಂತ ಕರೆದಿದ್ದಾರೆ ಅನ್ನೋ ಥರ ಹಿಂಗೆ ಹೇಳ್ತೀರಾ? ಹಾಂ, ನೀವು ನಿಮ್ಮ ಹೆಸರು ಜ್ಞಾಪಕ ಆದರೆ ಸಿನಿಮಾ ಹಾಡುಗಳಲ್ಲಿ ನೆನಪಾಗೋದು ಎರಡೇ. ಒಂದು 7 ಜನ್ಮದ ಲವ್, ಆಗಿಂದ ಇವನೇ ನನ್ನ ಡವ್, ನೀನೇ ನನ್ನ ಡವ್ ಏನು. ಇನ್ನೊಂದು ಜಿಂಕೆ ಮರಿ ಓಡ್ತಾ ಐತೆ ನೋಡ್ಲಾ ಮಗ, ಬಾಲಂಗೋಚಿ ಆಗೋದನ್ನೆಲ್ಲ ನಮ್ಮೂರು ಹುಡುಗ. ಯಾವ ಸಾತ್ವಿಕತೆ ಇದೆ ಸ್ವಾಮಿ ಹಾಡುಗಳಲ್ಲಿ? ದುಡ್ಡು ಕೊಟ್ಟರು ಅಂತ ಹಾಡಿದ್ರಿ ತಾನೇ. ಈಗ ಚಾನ್ಸ್ ಸಿಗಲಿಲ್ಲ ಅಂಥೇಳಿ ಸಾತ್ವಿಕತೆ ಬಂದ್ಬಿಡ್ತೀನಿ ನಿಮ್ಮಲ್ಲಿ. ಇನ್ನು ಗಾಯನದ ವಿಷಯಕ್ಕೆ ಬಂದರೆ ಎಸ್ ಪಿ ಬಿ ಅಂತವರು, ಡಾಕ್ಟರ್ ರಾಜ್ಕುಮಾರ್ ಅಂತವರು ತುಂಬ ಸಿಕ್ಕಾಪಟ್ಟೆ ಭಕ್ತಿಗೀತೆಗಳನ್ನ ಹಾಡಿದ್ದಾರೆ. ಅದು ಅವರ ಆತ್ಮ ತೃಪ್ತಿಗೋಸ್ಕರ ಹಾಡಿದ್ದಾರೆ. ಅಂಥದ್ರಲ್ಲೂ ರಾಜ್ಕುಮಾರ್ ಅವರು ಎಷ್ಟೋ ಸಲ ಅಂದರೆ ನಾವು ಕೇಳಿದ್ವಿ, ಮತ್ತು ಅವರು ಹಾಡಿನ ಮೂಲಕ ಬಂದ ಸಂಭಾವನೆಯನ್ನೆಲ್ಲ ತಮ್ಮ ಸ್ವಂತಕ್ಕೆ ಉಪಯೋಗಿಸಿರಲಿಲ್ಲ ಅಂತ. ಸೊ ಅವರು ದೇವರ ಹಾಡುಗಳನ್ನ ಜೀವನ ಮಾಡೋಕ್ಕೆ ಅಂತ ಹಾಡಲಿಲ್ಲ. ನೀವು ಸಿನಿಮಾದಲ್ಲಿ ಚಾನ್ಸ್ ಸಿಗಲಿಲ್ಲ ಅನ್ನೋ ಕಾರಣಕ್ಕೆ ದಾಸರ ಪದಗಳು ಏನೋ ಹಾಡಿದ್ದೀನಿ ಅಂತ ಹೇಳ್ಕೊಂಡ್ರಿ. ನಾನಂತೂ ಒಂದು ಕೇಳಿಲ್ಲ. ಕೇಳಿರೋರು ಇರ್ಬೋದು, ಇಷ್ಟಪಟ್ಟಿರೋರು ಇರ್ಬೋದು. ಆದರೆ ನಿಮ್ಮ ಥರ ಈ ಭಕ್ತಿಗೀತೆಗಳನ್ನ ದೇವಸ್ಥಾನದಲ್ಲಿ ದೇವರ ಹಾಡುಗಳನ್ನ ಹಾಡುವಂಥವ್ರು ನಮ್ಮೂರ ಕಡೆ ಮಠ ದೇವಸ್ಥಾನಗಳಿಗೆ ಹೋದರೆ ಕಾಲಿಗೊಬ್ಬರು ಕೈಗೊಬ್ಬರು ಸಿಗ್ತಾರೆ. ಸೊ ನಿಮ್ಮ ಸಾಧನೆ ಇದು ಯಾವ ಮಟ್ಟಕ್ಕೂ ಹಂಸಲೇಖ ಅವ್ರನ್ನ ರೀಚ್ ಮಾಡೋದಲ್ಲ ಅಲ್ಲ, ಅವ್ರ ಹತ್ರ ಹೋಗೋಕ್ಕೂ ಆಗಲ್ಲ. ಸೊ ಇದು ಅವ್ರ ಬಗ್ಗೆ ನೀವು ಬಾಯಿ ಬಂದಂಗೆ ಕಾಮೆಂಟ್ ಮಾಡೋಕ್ಕೆ ಮುಂಚೆ ನಿಮ್ಮ ಗಮನದಲ್ಲಿ ಇರಬೇಕಿತ್ತು. ನನ್ನ ಯೋಗ್ಯತೆ ಏನು ಅಂತ ನನಗೆ ಅರಿವಿದೆ ಅನ್ನೋದನ್ನು, ನಿಮ್ಮ ಅದನ್ನು ಸಾತ್ವಿಕತೆ ಅದನ್ನೆಲ್ಲ ಇಟ್ಕೊಂಡು ಮಾತಾಡಿದರೆ ಚೆನ್ನಾಗಿರ್ತೈತೆ. ಆಗಲೇ ನಾನು ಮಾತಾಡಿದಾಗೆ ಇದಕ್ಕೆ ಜಾತಿ ಕಾರಣ ಆದರೆ ತುಂಬ ಬೇಜಾರಾಗೋಂಥ ವಿಷಯ ಇದು. ಯಾಕಂದರೆ ಒಬ್ಬ ಮನುಷ್ಯ ಚಿತ್ರರಂಗಕ್ಕೆ ಬಂದು ಇಷ್ಟು ಸಾಧನೆ ಮಾಡಿ ಅಷ್ಟು ಮುಗಿದ ಮೇಲೂ ನೀವು ಅವ್ರನ್ನ ಜಾತಿ ಕಾರಣಕ್ಕೆ ಹೀಯಾಳಿಸ್ತೀರಂತಾದರೆ, ನಾಳೆ ಅದೇ ಕೆಳಜಾತಿಯವನೊಬ್ಬ ಈಗ ತಾನೇ ಚಿತ್ರರಂಗಕ್ಕೆ ಎಂಟ್ರಿ ಆಗ್ತಾನಲ್ಲ, ಅವನ ಪರಿಸ್ಥಿತಿ ಹೆಂಗಿರ್ಬೋದು ಯೋಚನೆ ಮಾಡಿ. ಪುಣ್ಯಕ್ಕೆ ಹಂಸಲೇಖ ಅವರು ಚಿತ್ರರಂಗಕ್ಕೆ ಬಂದಾಗ ನಿಮ್ಮಂಥ ಮನಸ್ಥಿತಿಗಳು ಇರಲಿಲ್ಲ. ಏನೇ ಜಾತಿ ಪ್ರೇಮ ಇದ್ರೂ ತೀರಾ ಈ ನೀಚ ಮಟ್ಟಕ್ಕೆ ಇಳಿದಿರಲಿಲ್ಲ. ಅವರನ್ನು ತಮ್ಮನೆಲ್ಲ ನೀಚ ಬ್ರಹ್ಮ ಅಂತೆಲ್ಲ ಹಾಕಿದ್ದಾರೆ. ಅದೇನು ಗಣಪತಿ ಹಾಕಿದ್ದೋ ಅಥವಾ ಈ ಶಾನ್ಭೋಗರು ಹೇಳ್ಕೊಟ್ಟು ಹಾಕ್ಸಿದ್ದೋ ಗೊತ್ತಿಲ್ಲ. ಅಥವಾ ಯಾಕಂದರೆ ಶಾನ್ಭೋಗರ ಬಾಯಲ್ಲಿ ನೀಚ ಬ್ರಹ್ಮ ಅನ್ನೋ ಮಾತನ್ನ ನಾನು ಕೇಳಲಿಲ್ಲ. ನಾದ ಬ್ರಹ್ಮ ಅಲ್ಲ, ನೀಚ ಬ್ರಹ್ಮ, ಅವನೇ ಬ್ರಹ್ಮ ರೀ. ಈ ಇಬ್ರಿಗೂ ಹೇಳ್ತೀನಿ ಒಂದು ಮಾತು, ಹಂಸಲೇಖ ಅವ್ರ ಬಗ್ಗೆ ಮಾತಾಡೋಕ್ಕೆ ಮುಂಚೆ ಯೋಚನೆ ಮಾಡಬೇಕು ಅಂತಲ್ಲ, ನಿಮ್ಮ ಹತ್ರ ಮಾತಾಡಲೇಬಾರ್ದು. ಈ ಇಬ್ಬರ ಮಾತುಕತೆನ ಗಮನಿಸಿದಾಗ ನನಗೆ ಸ್ಪಷ್ಟವಾಗಿ ಗೋಚರಿಸಿದ್ದು ಅಂದರೆ,
ಹಂಸಲೇಖ ಅವ್ರ ಬಗ್ಗೆ ಯಾವುದೋ ಹೊಟ್ಟೆ ಉರಿ ಇಲ್ಲದೆ ಈ ಥರ ಮಾತಾಡೋಕ್ಕೆ ಸಾಧ್ಯ ಇಲ್ಲ. ಒಂದು ಅದು ಜಾತೀಕರಣ ಇರ್ಬೋದು. ಬಟ್ ಆದರೆ ಅದೆಲ್ಲ ಯಾಕೆ ಬಂತು ಅಂದರೆ, ಇದೇ ಇನ್ನೊಂದು ವಿಡಿಯೋದಲ್ಲಿ ಮ್ಯಾಂಡಲಿನ್ ಪ್ರಸಾದ್ ಅನಿಸುತ್ತೆ ಅವ್ರ ಹತ್ರ ಮಾತಾಡುವಾಗ ಇದೇ ಗಣಪತಿಯವರು ಒಂದು ಮಾತು ಹೇಳ್ತಾರೆ, ಇಲ್ಲ ಪ್ರೇಮಲೋಕ ಹಾಡುಗಳು ಎಲ್ಲ ಕಾಪಿ ಮಾಡಿದ್ದು ಅಂತ. ಅದಕ್ಕೆ ಪ್ರಸಾದ್ ಇರುತ್ತಲ್ಲ, ಕಾಪಿಗೂ ಇನ್ಸ್ಪಿರೇಷನ್ಗೂ ವ್ಯತ್ಯಾಸ ಇರುತ್ತೆ. ಅದು ಥೀಮ್ ಎಲ್ಲ ಒಂದು ಎರಡು ಹಾಡುಗಳಿಗೆ ಆ ಥರ ತೊಗೊಂಡಿರ್ಬೋದು ಅನ್ನೋ ಥರ ಅವರು ಎಕ್ಸ್ಪ್ಲೇನ್ ಮಾಡ್ತಾ ಇರ್ತಾರೆ. ಇವರು ಇಲ್ಲ ನಾನು ಗೊತ್ತು ನನಗೆ ಪೇಜಾವರ ಶ್ರೀಗಳ ಬಗ್ಗೆ ಮಾತಾಡಿದ್ರಲ್ಲ ಅವಾಗ ಇದೆಲ್ಲ ಬಂತು ಅಂದರೆ, ಪೇಜಾವರ ಶ್ರೀಗಳ ಬಗ್ಗೆ ಹಂಸಲೇಖ ಮಾತಾಡಿದ್ರಲ್ಲ ಅಲ್ಲಿಂದ ಇದು ಶುರುವಾಗಿದೆ. ಹಂಸಲೇಖ ಅವರ ಮೇಲೆ ಅಸಹನೆ ಶುರುವಾಗಿದೆ. ಅವರ ಜಾತಿ ವಿಷಯ ಈಗ ಮುನ್ನೆಲೆಗೆ ಬಂದಿದೆ. ಅವರು ನಮ್ಮ ಸ್ವಾಮೀಜಿಗಳ ಬಗ್ಗೆ ಮಾತಾಡಿದರು, ನಮ್ಮ ಜಾತಿ ಬಗ್ಗೆ ಮಾತಾಡಿದರು, ನಾವೀಗ ಅವ್ರನ್ನ ತುಳಿಬೇಕು ಅಷ್ಟೇ. ಇಂಥ ಒಂದು ಬ್ಲೈಂಡ್ ಹಠಕ್ಕೆ ಬಿದ್ದು ಒಬ್ಬ ಮನುಷ್ಯನನ್ನು ದ್ವೇಷ ಮಾಡೋದು, ಅವನ ವಿರುದ್ಧ ಅಪಪ್ರಚಾರ ಮಾಡೋದು, ಅವನ ಹೆಸರಿಗೆ ಮಸಿ ಬಳಿಯೋಕ್ಕೆ ಪ್ರಯತ್ನ ಪಡೋದು ಖಂಡಿತ ಪತ್ರಕರ್ತ ಗಣಪತಿ ಅವ್ರಿಗಾಗಲಿ ಅಥವಾ ಗಾಯಕ ಶಂಕರ್ ಶಾನುಭೋಗ ಅವ್ರಿಗಾಗಲಿ ಅಲ್ಲ. ಇಷ್ಟು ಸಾಕು ಅಂತ ಅಂದ್ಕೋತೀನಿ. ಆದರೆ ಕೊನೆಗೊಂದು ಮಾತು, ಈ ಥರ ಮಾತಾಡಿದವ್ರ ಬಗ್ಗೆ ಆಗಲೇ ಹಂಸಲೇಖ ಅವರು ಏನು ಹೇಳಿದ್ದಾರೆ ಅಂತಲೂ ನಿಮ್ಗೆ ಹೇಳಿದ್ದೀನಿ. ಬಹುಶಃ ಅವ್ರು ಹೇಳಿದ ಪ್ರಕಾರ ಎಲ್ಲರ ಮಾತಿಗೂ ರಿಯಾಕ್ಷನ್ ಕೊಡ್ತಾ ಹೋದರೆ ಅದು ನೆವರ್ ಎಂಡಿಂಗ್ ಪ್ರೋಸೆಸ್ ಆಗುತ್ತೆ. ಆಮೇಲೆ ಅದು ಅವರಿಗೆ ಅವಶ್ಯಕತೆಯೂ ಇಲ್ಲ. ಅವ್ರು ಮಾಡಿರೋ ಸಾಧನೆ ಮುಂದೆ ಯಾರು ಇವರೆಲ್ಲ ಏನು ಮಾತಾಡಿದ್ರು ಅದು ತೃಣಕ್ಕೆ ಸಮಾನ ಅಂತಾರಲ್ಲ, ಬೊಬ್ರುವನ ಸ್ಟೈಲಲ್ಲಿ ಹಾಗಾಗುತ್ತೆ. ಮೋಸ್ಟ್ಲಿ ಅವರು ಕೂಡ ಹಂಸಲೇಖ ಅವರು ಇವ್ರ ಮಾತುಗಳನ್ನೆಲ್ಲ ಕೇಳಿ ತಾವೇ ಕಂಪೋಸ್ ಮಾಡಿ ತಾವೇ ಬರೆದ ಒಂದು ಹಾಡನ್ನು ಮನಸ್ಸಲ್ಲೇ ಗುಣಕೊಳ್ತಾರೆ ಅಂತ ಅನಿಸುತ್ತೆ. ಯಾವ ಹಾಡು ಅಂತೀರಾ? ನೀನು ನೀನೇ ಇಲ್ಲಿ ನಾನು ನಾನೇ, ಅಷ್ಟೇ.